ಬೇಸಿಕಲಿ ಬೆಟರ್ ಟು ಸ್ಟಾರ್ಟ್ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ. ಮತ್ತೆ ನೀವು 1 ಮಂತ್ ವೇಟ್ ಮಾಡಿದರೆ ಇನ್ನು ಫರ್ದರ್ ಸ್ಟಿಫ್ನೆಸ್ ಆಗುತ್ತೆ. ದೆನ್ ದ ಚಾನ್ಸಸ್ ಆಫ್ ರಿಕವರಿ, ಇಲ್ಲಿ ಮೇನ್ ಟ್ರೀಟ್ಮೆಂಟ್ ಇರೋದು ಎಕ್ಸಸೈಸ್. ನೀವು ಎಕ್ಸಸೈಸ್ ಮಾಡದೇ ಇದ್ರೆ ಇನ್ನೂ ಸ್ಟಿಫ್ನೆಸ್ ಆಗಿ ಆಮೇಲೆ ಎಕ್ಸಸೈಸ್ ಮಾಡೋದು ಕಷ್ಟ ಆಗಿಬಿಡುತ್ತೆ. ಸೊ ಚಾನ್ಸಸ್ ಆಫ್ ರಿಕವರಿ ವುಡ್ ಲೆಸ್. ದೆನ್ ಯು ವುಡ್ ಲ್ಯಾಂಡ್ ಅಪ್ ಇನ್ ಸರ್ಜರಿ. ಅಂದರೆ ಅದು ಕಡಿಮೆ ಆಗದಿದ್ರೆ ನಾವು ಆರ್ಥೋಸ್ಕೋಪಿಯಿಂದ ರಿಲೀಸ್ ಮಾಡಿ ಅದನ್ನು ನಿಮಗೆ ಇದು ಮಾಡ್ತೀವಿ. ಏನಾದರೂ ಟೇರ್ ಆಗಿದ್ದರೆ ರಿಪೇರಿ ಮಾಡ್ತೀವಿ. Sir, what do you suggest then how to go about this? You can go ahead with this. There are simple exercises for that. You can go ahead. I don't think your cardiac issue should come in the way of your frozen shoulder treatment. Howda? Okay. Where actually I can possibly see you for this treatment, sir? You can come down to Fortis. Where do you stay? It depends on that. You can come down to Fortis Ishadpuram. I'll be available. Presently, I am sorry for interruption. Presently, with my cardiac problem, I am actually going to Fortis Valargata. Okay. Do you suggest You can consult. ಸರ್ ನೀವು ಇದ್ರ ಬಗ್ಗೆ ಶೇಷಾದ್ರಿಪುರಂನ ಫೋರ್ಟಿಸ್ ಹಾಸ್ಪಿಟಲ್ ನ ಕನ್ಸಲ್ಟ್ ಮಾಡಬಹುದು. ಓಕೆನಾ? ಹೌದಾ? ಯಾ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಸರ್ ಇವಾಗ ಅವರು ಲೈಕ್ ಹಾರ್ಟ್ ಪ್ರಾಬ್ಲಮ್ ಇರೋ ಪೇಷಂಟ್ ಮತ್ತೆ ವಿತ್ ಆಪ್ಷನಲ್ ಅವ್ರು ಇವಾಗ ಇದ್ರದ್ದು ಟ್ರೀಟ್ಮೆಂಟ್ ತಗೊಳ್ಬೇಕು. ಆ ಮೆಡಿಸಿನ್ಸ್ ಈ ಮೆಡಿಸಿನ್ಸ್ ಏನೋ ಪ್ರಾಬ್ಲಮ್ ಆಗುತ್ತಾ ಅವ್ರಿಗೆ? ಯೂಶಲಿ ಇದರಲ್ಲಿ ಟ್ರೀಟ್ಮೆಂಟ್ ಇರೋದು ಮೆಡಿಸಿನ್ಸ್ ಇಲ್ಲ, ಮೇನ್ಲಿ ಎಕ್ಸಸೈಸಸ್. ಬಿಸಿನೆಸ್ ಶಾಖ ತುಂಬ ನೋವಿದ್ರೆ ಅದರ ಸಿಂಪಲ್ ಪೇನ್ ಕಿಲ್ಲರ್ಸ್ ಇರ್ತವೆ. ಎನಿಸೈಡಿಸ್ ಅಂತ ಹೇಳ್ತೀವಿ, ಅಥವಾ ನಾನ್ ಎನಿಸೈಡಿಸು, ಪ್ಯಾರಾಸಿಟಮಲ್ ಎಲ್ಲ ಕೊಟ್ಟು ಸ್ವಲ್ಪ ಕಡಿಮೆ ಮಾಡ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಸ್ಟೇಜ್ ಆಫ್ ದ ಡಿಸೀಸ್. ತುಂಬ ಎಕ್ಸ್ಟ್ರೀಮ್ ಸ್ಟೇಜಲ್ಲಿದ್ದರೆ ಈವನ್ ದಿಸ್ ಎಕ್ಸಸೈಸಸ್ ಮೇ ನಾಟ್ ಹೆಲ್ಪ್ ಹಿಮ್. ಸೊ ದಿಸ್ ಇಸ್ ನೋ ಪಾಯಿಂಟ್ ಇನ್ ಪುಷಿಂಗ್ ರೌಂಡ್. ಈ ವಿಲ್ ಕೀಪ್ ಜಂಪಿಂಗ್ ಆನ್ ಟು ದ ಡಾಕ್ಟರ್. ಈಗ ನಾನು ಹೇಳ್ತೀನಿ ಎಕ್ಸಸೈಸ್ ಅಂತ, ತುಂಬ ಈ ವಿಲ್ ಗೋ ಟು ದ ಅದರ್ ಡಾಕ್ಟರ್. ಅವರು ಎಕ್ಸಸೈಸ್ ಹೇಳಿದ್ರೆ ಇವ್ರು ಗೋ ಟು. ಸೊ ಸಮ್ ಅದರ್ ಟೈಮ್ ಓಕೆ ಹಿ ನೀಡ್ಸ್ ಸರ್ಜರಿ. ಸೊ ದ್ಯಾಟ್ ಪರ್ಟಿಕ್ಯುಲರ್ ಸಿಚುವೇಶನ್ ನಾವು ಪಾಸಿಬಿಲಿಟೀಸ್ ನಾವು ಇನಿಷಿಯಲಿ ಕಂಡುಹಿಡಿದ್ಬಿಟ್ಟು ಅವ್ರಿಗೆ ಕರೆಕ್ಟಾಗಿ ಅಡ್ವೈಸ್ ಮಾಡಿಬಿಟ್ರೆ ದೇ ವೋಂಟ್ ಜಂಪ್ ಅರೌಂಡ್ ಹೇಳ್ಬೋದು, ಕನ್ವಿನ್ಸ್ ಮಾಡ್ಬೋದು. ಸೊ ಆದಷ್ಟು ಬೇಗ ಇವ್ರು ಬಂದು ಒಂದು ನಿಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಳ್ಬೇಕಲ್ಲ? ಓಕೆ ವೀಕ್ಷಕರೇ, ಈಗ ಹೆಲ್ತ್ ಲೈನ್ ನಲ್ಲಿ ಒಂದು ಪುಟ್ಟ ವಿರಾಮ. ಹೆಲ್ತ್ ಲೈನ್ ನೇರ ಪ್ರಸಾರಕ್ಕೆ ಮತ್ತೆ ಸ್ವಾಗತ. ಹಲೋ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಯಾರು ಮಾತಾಡ್ತಾ ಇರೋದು? ನಾವು ಭಾಗ್ಯಶ್ರೀ ಅಂತ ಹೆಬ್ಬಾಳದಿಂದ ಮಾತಾಡ್ತಾ ಇರೋದು. ಹೇಳಿ ಮೇಡಮ್, ನಿಮ್ ತೊಂದ್ರೆ ಏನು? ನನ್ಗೆ ಯಾವಾಗ ವಿಪರೀತ ನೋವು, ಕೈಗಳು ವಿಪರೀತ ಯಾವಾಗ ನೋಯ್ತಾ ಇರುತ್ತೆ ಮೇಡಮ್. ವಯಸ್ಸು ಬಂದು 55 ವರ್ಷ. ಓಕೆ. BP ಶುಗರ್ ಏನು ಇಲ್ಲ. ಓಕೆ, ಒಂದ್ ನಿಮಿಷ ಮೇಡಮ್, ಡಾಕ್ಟರ್ ಹತ್ರ ಏನು ಅಂತ ಪರಿಹಾರ ಸ್ವಲ್ಪ ಕೇಳ್ಕೊಳ್ಳಿ. ಹೇಳಿ ಸರ್. ಯಾವಾಗಿಂದ ನೋವಿದೆಯಮ್ಮ ನಿಮಗೆ? ಒಂದು ವರ್ಷದಿಂದ ಇದೆ ಸರ್. 1 ವರ್ಷದಿಂದ? ಕತ್ ನೋವು ಮಾತ್ರನಾ ಅಥವಾ ಮತ್ತೆ ಕೈ ನೋವು? ಕತ್ ನೋವು ಕೈಗೆ ಏನಾದ್ರು ಬರುತ್ತೆ? ವಿಪರೀತ ಕೈಗಳೇ ವಿಪರೀತ ನೋವು, ಕತ್ತೆಲ್ಲ ವಿಪರೀತ ನೋಯುತ್ತೆ ಸರ್. ಯಾವಾಗ ಟಿವಿ ನೋಡಕ್ಕೆ ಆಗಲ್ಲ, ತುಂಬಾ ಕುತ್ಕೊಳಕ್ ಆಗೋದಿಲ್ಲ. ಹೌದಾ? ಅಂದ್ರೆ ಒಂದು ಪರೀಕ್ಷೆ ಮಾಡೋದು ಒಳ್ಳೇದಮ್ಮ. ಅದು ಪರೀಕ್ಷೆ ಮಾಡ್ಬಿಟ್ಟು ಪಾಸಿಬಲಿ ನಾವೇನ್ ಹೇಳ್ತೀವಿ, ಅದನ್ನು ಅಲ್ಲಿ ಕತ್ತಲ್ಲಿನೂ ಜಾಯಿಂಟ್ಸ್ ಇರ್ತವೆ, ಡಿಸ್ಕ್ ಇರುತ್ತೆ, ಸವೆತ ಅಂತ ಹೇಳ್ತೀವಿ, ಸೌದಿರ್ತೇವೆ ಅಂತ ಹೇಳ್ತೀವಿ. ಅದು ಮೆಡಿಕಲ್ ಟರ್ಮ್ಸ್ ಅಲ್ಲಿ ಸ್ಪಾಂಡಲೈಟಿಸ್ ಅಂತ ಹೇಳ್ತೀವಿ. ಸೊ ಅದು ಯಾವ ಗ್ರೇಡ್ ಅಲ್ಲಿ ಇದೆ, ಎಷ್ಟಿದೆ, ಡಿಸ್ಕ್ದು ಸ್ಟೇಟಸ್ ಏನಿದೆ, ನರಕ್ಕೆ ಒತ್ತಾ ಇದೆಯಲ್ಲ ಪರೀಕ್ಷೆ ಮಾಡಿಬಿಟ್ಟು ಆಮೇಲೆ ನಿಮಗೆ ಟ್ರೀಟ್ಮೆಂಟ್ ಕೊಡ್ಬೇಕಮ್ಮ. ಮೇಡಮ್ ಅಡ್ರೆಸ್ ಟಿವಿ ಇದ್ರ ಮೇಲೆ ಸ್ಕ್ರೀನ್ ನಲ್ಲಿ ಬರ್ತಾ ಇದೆ, ಆಯ್ತಾ? ತುಂಬಾ ಧನ್ಯವಾದಗಳು ಮೇಡಮ್ ಕಾಲ್ ಮಾಡಿದಕ್ಕೆ. ಯಾ ಸರ್, ಇವಾಗ ಕಾಲ್ ಮಾಡಿದಂತ ಪೇಷಂಟ್, ಸೊ ಅವ್ರಿಗೆ ಏಜ್ ಲಿಮಿಟ್ ಆಗಿರೋದಕ್ಕೆ ಪ್ರಾಬ್ಲಮ್ ಆಗಿದೆ. ಇವನ್ ಸಿ ನೋಡಿ, ನಾವು ಆರ್ಥರೈಟಿಸ್ ಅಂದ್ರೆ ಬರೀ ನೀ ಅಂತಂದ್ರೆ ಕಾಮನ್ ಆಗಿರೋದ್ರಿಂದ ನೀವು ಇವನ್ ಬ್ಯಾಕ್ ಪೇನು, ನೆಕ್ ಪೇನ್, ಆಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. ಈಗ ನೆಕ್ ಪೇನಲ್ಲಿ ಇದು ಅದೇ ಸೇಮ್ ಜಾಯಿಂಟ್ಸ್ ಇರ್ತವೆ, ನಾವು ಫೆಸೆಟ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಆಮೇಲೆ ಡಿಸ್ಕ್ ಇರುತ್ತೆ, ಒಂದು ಡಿಸ್ಕ್ ಸವಿಯುತ್ತೆ, ಕೆಲವೊಮ್ಮೆ ಡಿಸ್ಕ್ ಹಿಂದೆ ಜರುಗುತ್ತೆ, ಆಸ್ಟೋಫೈಟ್ಸ್ ಅಂತ ಎಲ್ಲ ಹೇಳ್ತೀವಿ. ಅದರಿಂದ ಏನಾಗುತ್ತೆ, ಇವರಿಗೆ ನೋವು ಬರುತ್ತೆ. ವೆರಿ ಸಿಮಿಲರ್, ಎಲ್ಲ ಆಲ್ಮೋಸ್ಟ್ ಸೇಮ್. ಫಂಕ್ಷನಲ್ ಸ್ಟ್ರೆಸ್ ಇರೋದ್ರಿಂದ, most of the time functional stress plus added to that is the age or any previous. ಅಂದ್ರೆ ಈಗ ಓಕೆ, ನಮ್ಮ ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ಯಾರು ಮಾತಾಡ್ತಿರೋದು? ಡಾಕ್ಟರ್ ಆನಂದ್ ಶಾವ್ಲಾರು. ಅಯ್ಯ ಮೇಡಮ್, ಅವ್ರು ನಮ್ ಜೊತೆಗಿದ್ದಾರೆ. ನಿಮ್ ಪ್ರಾಬ್ಲಮ್ ಏನಂತ ಹೇಳ್ತೀರಾ? ನಾನು ಶಾವ್ಲಾ ಅಂತ ಹೇಳಿ. ಹೇಳಿ ಮೇಡಮ್, ನಿಮ್ ತೊಂದ್ರೆ ಏನ್ ಹೇಳಿ.
ಡಾಕ್ಟರ್ ನಾನು ಅವ್ರ ಪೇಷಂಟ್. ಓಕೆ ಪೇಷಂಟ್ ಯಾರು ನಿಮ್ಮ ಪೇಷಂಟ್? ಹೇಳಿ ಮೇಡಮ್. ಡಾಕ್ಟರ್ ನಾನು ಶ್ಯಾಮ್ಲಾ. ಹಾ ಹೇಳಿ. ಶ್ಯಾಮ್ಲಾ ಮೇಡಮ್ ಹಾ ಹೇಳಿ. ನಂಗೆ ರೈಟ್ ಸೈಡ್ ನಂಗೆ ಶೋಲ್ಡರ್ ಪೇನ್ ಇತ್ತು ಅಂತ ಹೇಳಿದ್ದೆ. ಹಾ ಹಾಗೆ ಇದೆ ಅಲ್ಲ ನಂಗೆ. ತೋರಿಸಿ ಅಮ್ಮ, ಅದು ನಮ್ಗೆ ನೆನಪಿರಲ್ಲ. ಓಕೆ. ಹಾ ನೋಡ್ಬೇಕಾಗುತ್ತೆ. ಕೆಲವೊಮ್ಮೆ ನಾವು ಕೆಲವು ನೋವನ್ನ ಮಾತ್ರೆ ಕೊಟ್ಟು ನೋಡ್ತೇವೆ, ವೇಟ್ ಮಾಡ್ತೀವಿ. ಆ ಥರ ಫಸ್ಟ್ ಇಮಿಡಿಯೇಟ್ಲಿ ಎಲ್ಲ MRI ಸ್ಕ್ಯಾನು ಅದು ಇದು ಮಾಡ್ಲಿಕ್ಕೆ ಹೋಗಲ್ಲ. ಕಾಮನ್ ರೀಸನ್ ಅನ್ನ ಸ್ವಲ್ಪ ನಾವು ತಲೆಯಲ್ಲಿ ಇಟ್ಕೊಂಡು ಇನಿಷಿಯಲಿ ನಾವು ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಟ್ರೈ ಮಾಡ್ತೀವಿ. ಕಡಿಮೆ ಆಗದಿದ್ರೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಮತ್ತೆ ಅದು ಏನಿದೆ ಅಂತ ಸ್ವಲ್ಪ ಅಸೆಸ್ ಮಾಡಿ ದೆನ್ ನೆಕ್ಸ್ಟ್ ಸ್ಟೆಪ್ ಏನು ತಗೋಬೇಕಾಗುತ್ತೆ. ಯಾವುದೇ ಡಾಕ್ಟರ್ ಹತ್ರ ಹೋದ ತಕ್ಷಣ ನೀವು ಅದೇ ಇಮಿಡಿಯೇಟ್ಲಿ ಏನು ಕಂಡುಹಿಡಿಯೋದು ಅಂದರೆ ಸ್ವಲ್ಪ ಏನಾಗುತ್ತೆ, ನೀವು ಜಾಸ್ತಿ ಇನ್ವೆಸ್ಟಿಗೇಷನ್ ಮಾಡಿಸ್ಬಿಟ್ರು ಕಷ್ಟ. ಸೊ ನಾವು ಎಲ್ಲ ವಿಚಾರ ಮಾಡಿ ನಾವು ನಿಮ್ಮ ಮೇಲೆ ಅಂದರೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ. ಈಗ ಎಲ್ಲ ಬಂದವರಿಗೆ ನಾನು ಬ್ಯಾಕ್ ಪೇನ್ ಬಂದವರಿಗೆ ನಾನು MRI ಮಾಡಿಸ್ಲಿಕ್ಕೆ ಆಗಲ್ಲಲ್ವಾ, ಅದರಲ್ಲಿ ಎಲ್ಲ ಕ್ಲಿಯರಾಗಿ ಗೊತ್ತಾಗ್ಬೋದು. ಸೊ ಆಗ ನಾವು ಇನಿಷಿಯಲಿ ಕಾಮನ್ ರೀಸನ್ ಏನು ಅಂತ ಅಸೆಸ್ ಮಾಡಿ ಕೆಲವು ದಿನ ಟ್ರೀಟ್ಮೆಂಟ್ ಕೊಟ್ಟು ನೋಡ್ತೀವಿ. ಬೈ ಚಾನ್ಸ್ ಕಡಿಮೆ ಆಗದೆ ಇದ್ರೆ ನೆಕ್ಸ್ಟ್ ನಾವು ಫರ್ದರ್ ಸ್ಟೆಪ್ ತಗೊಳ್ತೀವಮ್ಮ. ಮೇಡಮ್ ಹೆಚ್ಚಿನ ಮಾಹಿತಿಗಾಗಿ ನೀವು ಶೇಷಾದ್ರಿಪುರಂನ ಫೋರ್ಟಿಸ್ ಹಾಸ್ಪಿಟಲ್ ನ ಕನ್ಸಲ್ಟ್ ಮಾಡಬಹುದು. ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಸರ್ ಇವಾಗ ಲಾಸ್ಟ್ ಕಾಲರ್ ನಿಮ್ ಪೇಷಂಟ್ ಶ್ಯಾಮ್ಲಾ ಆಗಿರ್ಬೋದು ಅಥವಾ ಇನ್ನೊಬ್ರು ಕಾಲರ್ ನಾರ್ಮಲ್ ಆಗಿ ಜಾಯಿಂಟ್ ಪೇನ್ ಅಂದ್ರು. ಸೊ ಮೇ ಬಿ ಅವ್ರ ಏಜ್ ಗ್ರೂಪ್ ಎಲ್ಲ ಒಂದೇ ಇತ್ತು ಅನ್ಸುತ್ತೆ. ಇಲ್ಲ, ಇದು ಇವ್ರದ್ದು ಶೋಲ್ಡರ್ ಪೇನ್ ಆ್ಯಕ್ಚುಲಿ ನನಗೆ ನೆನಪಿಲ್ಲ. ಶೋಲ್ಡರ್ ಪೇನಿಗೆ ತುಂಬ ಕಾರಣಗಳಿರ್ತವೆ. ಇಟ್ ಮೇ ನಾಟ್ ಬಿ ಜಾಯಿಂಟ್ ಓನ್ಲಿ, ಬೇರೆ ಕಾರಣಗಳು ಇರ್ತವೆ. ಸೊ ಅದು ನೆಕ್ಕಿಂದ ರೆಫರ್ಡ್ ಆಗ್ಬೋದು ಅವೆಲ್ಲ. ಸೊ ನಾವು ಜನರಲಿ ಅಸೆಸ್ ಮಾಡ್ತೀವಿ, ಕ್ಲಿನಿಕಲ್ಲಿ ಅಸೆಸ್ ಮಾಡಿಬಿಟ್ಟು ದೆನ್ ಅಷ್ಟು ಸಿಗ್ನಿಫಿಕೆಂಟ್ ಅನಿಸ್ಲಿಲ್ಲ ಕ್ಲಿನಿಕಲಿ ಅಂದರೆ ನಾವು ಇನಿಷಿಯಲಿ ಅಬ್ಸರ್ವೇಷನಲ್ಲಿ ಇರ್ತೀವಿ. ಹಾಗಂತ ಯೂಶಲಿ ನಾವೆಲ್ಲ ಎಕ್ಸ್ರೇ ಅಥವಾ MRI ಹೋಗಲ್ಲ. ಸೊ 90% ಆಫ್ ದ ಟೈಮ್ ಪೇಷಂಟ್ಸ್ ವಿಲ್ ರೆಸ್ಪಾಂಡ್ ವೆಲ್. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ಕಾರ, ಯಾರು ಮಾತಾಡ್ತಿರೋದು? ಮೇಡಮ್ ನಾನು ಪ್ರಸಾದ್ ಅಂತ ಮಾತಾಡ್ತಿದ್ದೀನಿ. ಹಾ ಸರ್, ಎಲ್ಲಿಂದ ಹೇಳಿ? ನಾನು ರಾಜಾಜಿನಗರದಿಂದ ಮಾತಾಡ್ತಿದ್ದೀನಿ. ನನಗೆ 32 ಇಯರ್ಸ್ ಆಗಿದೆ. ಓಕೆ. ಇದು ನನಗೆ ಸುಪ್ರಾಕೊಂಡಲರ್ ಫ್ರಾಕ್ಚರ್ ಆಗಿದೆ, 2 ಇಯರ್ಸ್ ಆಯ್ತು. ಬಟರ್ಫ್ಲೈ ಹಾಕ್ಯಾರ, ಇದನ್ನ ಯಾವಾಗ ರಿಮೂವ್ ಮಾಡಬೇಕು ಅಂತ ಕೇಳ್ಬೇಕಿತ್ತು ಡಾಕ್ಟರ್. ಸುಪ್ರಾಕಾಂಡ್ಲರ್ ಅಂತಂದ್ರೆ ಫೀಮರು ಅಥವಾ ಹ್ಯೂಮರಸ್ ಅಂತ, ಅಂದ್ರೆ ಕೈಯಲ್ಲೋ ಕಾಲಲ್ಲಿ? ಸರ್ ಕೈಯಲ್ಲೋ ಕಾಲಲ್ಲೋ ಅಂತ ಕೇಳ್ತಾ ಇದ್ದಾರೆ ಡಾಕ್ಟರ್. ಕಾಲಲ್ಲಿ. ಓಕೆ. ಅದು ಪ್ಲೇಟ್ ಹಾಕಿ ಮೂಳೆ ಕೂಡಿದ್ರೆ ಯೂಶಲಿ ನಾವು ಪ್ಲೇಟು ತೆಗಿಲೇಬೇಕಂತ ಹೇಳಲ್ಲ, ಅನ್ಲೆಸ್ ಇಟ್ ಬಾದರ್ಸ್ ವಿ ಆಮೇಲೆ ತೆಗಿಸ್ಬೋದು. ಬಟ್ ಅದು ಡಿಪೆಂಡ್ಸ್, ಅದರಿಂದ ಏನಾದರೂ ಜಾಯಿಂಟು ಡಿಸ್ಟರ್ಬೆನ್ಸ್ ಇದೆಯೋ ಅಥವಾ ಮೂವ್ಮೆಂಟ್ಸ್ ಡಿಸ್ಟರ್ಬೆನ್ಸ್ ಅಂದ್ರೆ ನಾಟ್ ನೆಸೆಸರಿ, ಯು ಕ್ಯಾನ್ ಕ್ಯಾರಿ ಆನ್. ಅದು ಇರೋದ್ರಿಂದ ಏನು ತೊಂದರೆ ಇಲ್ಲ. ಬಿಕಾಸ್ ಅದನ್ನೇ ಹಾಗೇನಿಲ್ಲ. ಸಿ ರಾಡ್ ಅಂತಂದ್ರೆ ನಾವು ಇಂಟ್ರಾಮೆಡ್ಯುಲರಿ ನೇಲ್ ಅಂತ ಹಾಕ್ತಿವಿ. ಯೂಶಲಿ ವಿ ಪ್ರಿಫರ್ ಟು ರಿಮೂವ್ ದ ನೇಲ್, ನಾಟ್ ದ ಪ್ಲೇಟ್. ಯಾಕಂದ್ರೆ ಪ್ಲೇಟ್ ಕ್ಯಾನ್ ಬಿ ರಿಮೂವ್ಡ್ ಅಟ್ ಎನಿ ಟೈಮ್. ನಾವು ನೀವು ಈಗಿಲ್ಲ ಅಂದ್ರೆ 10 ವರ್ಷ ಆದ್ಮೇಲೆ ಯೂಶಲಿ ತೆಗಿಸ್ಬೋದು, ಅನ್ಲೆಸ್ ಇನ್ ಚಿಲ್ಡ್ರನ್ ಮಕ್ಕಳಲ್ಲಿ ನಾವು ತೆಗೆದ್ಬಿಡ್ತೀವಿ ಪ್ಲೇಟು. ಬಟ್ ಅಡಲ್ಟ್ಸ್ ಅಲ್ಲಿ ಪ್ಲೇಟ್ಸ್ ಕ್ಯಾನ್ ಬಿ ಲೆಫ್ಟ್ ಆರ್ ಕ್ಯಾನ್ ಬಿ ರಿಮೂವ್ಡ್. ಬಟ್ ರಾಡ್ ಹಾಕಿದ್ರೆ ಏನಾಗುತ್ತೆ, ಮುಂಚೆ ಫ್ಯೂಚರಲ್ಲಿ ಬೈ ಚಾನ್ಸ್ ತೆಗಿಸ್ಬೇಕು ಅಂದ್ರೆ ಕಷ್ಟ ಆಗ್ಬೋದು ತುಂಬಾ, ಅಥವಾ ಅಲ್ಲೇ ಏಟ್ ಬಿದ್ದು ರಾಡ್ ಮುರಿತು ಅಥವಾ ಏನಾದರೂ ಆಯ್ತಂದ್ರೆ ಇಟ್ಸ್ ಗೋಯಿಂಗ್ ಟು ಬಿ ಅ ವೆರಿ ಟಫ್ ಜಾಬ್. ಸೊ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಾವು ಅದನ್ನು ತೆಗಿತೀವಿ. ಬಟ್ ನಿಮ್ಮಲ್ಲಿ ಐ ಡೋಂಟ್ ಥಿಂಕ್ ಇಟ್ ಇಸ್ ರಿಯಲಿ ರಿಕ್ವೈರ್ಡ್. ಬಟ್ ಇಫ್ ಯು ಹ್ಯಾವ್ ಸಮ್ ಅಂದ್ರೆ ಮೈಂಡಲ್ಲಿ ತುಂಬಾ ಇದೆ, ಡಿಸ್ಟರ್ಬೆನ್ಸ್ ಇದೆ ಅಂದ್ರೆ ತೆಗೆಸ್ಕೋಬಹುದು, ಏನು ತೊಂದರೆ ಇಲ್ಲ. ಹಾಗೆ ಇದ್ರೂ ಏನು ತೊಂದರೆ ಇಲ್ಲ. ಸೊ ಸರ್ ನಿಮ್ಗೆ ನಿಮ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದೆ ಅನ್ಕೊಳ್ತೀನಿ. ಹೆಚ್ಚಿನ ಮಾಹಿತಿ ನಿಮಗೆ ಬೇಕಿದ್ರೆ ಶೇಷಾದ್ರಿಪುರಂನ ಫೋರ್ಟಿಸ್ ಹಾಸ್ಪಿಟಲ್ ನ ಕನ್ಸಲ್ಟ್ ಮಾಡಬಹುದು. ಕರೆ ಮಾಡಿದಕ್ಕೆ ಧನ್ಯವಾದ. ಸೊ ಸರ್, ಸೊ ಲಾಸ್ಟ್ ಆಗಿ ಜಾಯಿಂಟ್ ರಿಪ್ಲೇಸ್ಮೆಂಟ್, ಸೊ ಜಾಯಿಂಟ್ ಪೇನ್ಸ್ ಬಗ್ಗೆ ಎಲ್ಲ ಮಾತಾಡ್ತೀವಿ. ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಬಹುದಾ? ಇಫ್ ಮಂಡಿ ತುಂಬಾ ಸೌದ್ ಬಿಟ್ರೆ ಇನಿಷಿಯಲಿ ಎಲ್ಲರೂ ಏನಂತ ಸ್ವಲ್ಪ ಸೌದ್ರೂ ಜಾಯಿಂಟ್ ರಿಪ್ಲೇಸ್ಮೆಂಟು ಕೆಲವೊಮ್ಮೆ ಕೇಳಿ ಬರುತ್ತೆ. ಬಟ್ ಇನಿಷಿಯಲಿ ಏನಾಗುತ್ತೆ, ಇನಿಷಿಯಲ್ ಫೇಸಸ್ ಅಲ್ಲಿ ಡಿಪೆಂಡ್ಸ್ ಆನ್ ದ ಪೇಷಂಟ್ಸ್ ಪೇನು ಮತ್ತೆ ಸವೆತ. ಮೈಲ್ಡ್ ಪೇನ್ ಇದ್ರು, ಮೈಲ್ಡ್ ಸವೆತ ಇದ್ರೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಅಂತ ಇರುತ್ತೆ. ಎಕ್ಸಸೈಸ್, ವೇಟ್ ರಿಡಕ್ಷನ್ ಹೇಳಿದ್ದು, ಆಮೇಲೆ ಮೆಡಿಸಿನ್ಸ್ ಕೊಡ್ತೀವಿ ತುಂಬ ನೋವಿದ್ರೆ. ಮತ್ತು ಇದರ ಸಮ್ ಜಾಯಿಂಟಿಗೆ ನ್ಯೂಟ್ರಿಷನ್ಸ್ ಅಂತ ಹೇಳ್ತೀವಿ, ಲೈಕ್ ಗ್ಲುಕೋಸಮೈನ್ ಅವೆಲ್ಲ ಕೊಟ್ಟು ಸ್ವಲ್ಪ ಹೆಲ್ಪ್ ಮಾಡ್ಬೋದು. ಅದು ಸ್ವಲ್ಪ ಹೆಲ್ಪ್ ಆಗ್ಬೋದು, ಬಟ್ ಆ ಮೆಡಿಸಿನ್ ಅಂತ ಪ್ರೂವ್ಡ್ ಅಂತ ಏನಿಲ್ಲ ಅದು. ಸೊ ತುಂಬ ಸೌದ್ ಬಿಟ್ರೆ ನಡಿಲಿಕ್ಕೆ ಕಷ್ಟ ಆಗ್ತಾ ಇದೆ, ಪೇಷಂಟು ತುಂಬ
ಏನೋ ಲೈಕ್ ಏನೂ ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆ ಸಿಚುವೇಶನಲ್ಲಿ ಮಾಡ್ಬೋದು. ರಿಪ್ಲೇಸ್ಮೆಂಟ್ ಮಾಡಿದರೆ ದೆನ್ ದೇ ಕ್ಯಾನ್ ಸ್ಟಾರ್ಟ್ ವಾಕಿಂಗ್ ನಾರ್ಮಲ್.